ಇದೇ ರೀತಿ ನಿಮಗೆ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು ಸೆಂಟ್ರಲ್ ಎಕ್ಸೈಸ್ ಲೇಔಟ್ ಅಲ್ಲಿ ಬರ್ತಾ ಇದೆ. ಬನ್ನಿ, ನಿಮಗೆ ಈಗ ಲಿಫ್ಟ್ ಇಂದ ನಾವು ಫಸ್ಟ್ ಫ್ಲೋರ್ ಬಂದ್ವಿ ನೋಡಿ. ಇದು ಮೇನ್ ಡೋರು, ನಿಮಗೆ ಟೀಕ್ ವುಡ್ ಫ್ರೇಮು ಮತ್ತೆ ಡೋರು. ಇದು ಲಿವಿಂಗ್ ಏರಿಯಾ, ತುಂಬಾ ದೊಡ್ಡದಾಗಿದೆ ಅಲ್ವಾ ಸರ್ ಲಿವಿಂಗ್ ಏರಿಯಾ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. PDA ಲೇಔಟ್, ಇನ್ನೊಂದು BBMP ಪ್ಲಾನ್ ಅಪ್ರೂವ್ಡ್. ಇದು 3 BHK ಇರೋದು, ಓನ್ಲಿ 3 ಯೂನಿಟ್ಸ್ ಅವೈಲೇಬಲ್ ಇರೋದು. ರೆಗ್ಯುಲರ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಓನ್ಲಿ 7 ಫೀಟ್ ಹೈಟ್ ಮಾತ್ರ ಕೊಡ್ತಾರೆ. ಯಾವುದು ಮೈನ್ ಡೋರ್ಸ್. ಡೋರ್ ಹೈಟ್ ಬಂದ್ಬಿಟ್ಟು 8 ಅಡಿ ನೋಡಿ. ಇನ್ನ ಒಂದು ವಾಸ್ತು ಪ್ರಕಾರ ಫುಲ್ ಸ್ಕ್ವೇರ್ ಬಂದಿದೆ ಹಾಲು ನೋಡಿ. ಲೈಫ್ ತೋರಿಸ್ತೀನಿ ನಿಮ್ಗೆ. 6 ಫೀಟ್ ನೋಡಿ, 8 ಅಡಿ ಹೈಟ್ ಇರೋದು ನೋಡಿ. ವಾಸ್ಕಲ್ ಸೈಜುನು ನೋಡ್ಬೋದು ನೋಡಿ. ರೂಮ್ ಡೋರ್ಸ್ 8 ಅಡಿ ಇದೆ. ಬಾತ್ರೂಮ್ದು 8 ಫೀಟ್ ಮಾಡಿದೀವಿ. ಇದು ಎಕ್ಸ್ಕ್ಲೂಸಿವ್ ಎಂಟ್ರಿ ಅವ್ರಿಗೆ ಆಗುತ್ತೆ. ಮೆಟ್ರೋ ಸ್ಟೇಷನ್ ಇಂದ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಓನ್ಲಿ 1.5 ಕಿಲೋಮೀಟರ್. ಓಕೆನಾ. ಕೂಡ್ಲು ಮೆಟ್ರೋ ಸ್ಟೇಷನ್ ಇಂದ 2 ಕಿಲೋಮೀಟರ್. ಸೊ ನಮಸ್ಕಾರ ಸರ್. ನಮಸ್ತೆ. ಸೊ ಇವತ್ತು ಯಾವ ಪ್ರಾಜೆಕ್ಟ್ ಅನ್ನು ತಂದಿದ್ದೀರಾ ಸರ್? ಈಗ ನೋಡಿ, ಈಗ ರೆಡಿ ಟು ಮೂವ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ನಲ್ಲ ನಿಮಗೆ. ಇದು ವಿಲ್ಲಿಂಗ್ಟನ್ ಲೇಔಟ್. ಇಲ್ಲಿ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ಹಾರ್ಡ್ಲಿ 1/2 ಕಿಲೋಮೀಟರ್. ಪಕ್ಕದಲ್ಲಿ ನಿಮಗೆ ಇದು ಜಾಗಿಂಗ್ ಟ್ರ್ಯಾಕ್ ಇರ್ಬೋದು, ಪಾರ್ಕ್ಗಳಿರ್ಬೋದು, ಎಲ್ಲ ಸರೌಂಡೆಡ್ ಡೆವಲಪ್ಮೆಂಟ್ ಇದೆ. ಅದೇ ನಮ್ಮ ಪ್ರಾಜೆಕ್ಟ್ ಯಾವ ರೀತಿ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರಲ್ಲ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀವಿ ನಮ್ಮ ಈ ಪ್ರಾಜೆಕ್ಟ್. ಇದರಲ್ಲಿ 3 BHK ಇದೆ, 2 BHK ಇದೆ ನೋಡಿ ಸರ್. ಇದು ಇದೇ ರೀತಿ ಪ್ರಾಜೆಕ್ಟು, ಇದು ಕಂಪ್ಲೀಟೆಡ್ ಪ್ರಾಜೆಕ್ಟು, ಫುಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇದೇ ರೀತಿ ನಿಮಗೆ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು ಸೆಂಟ್ರಲ್ ಎಕ್ಸೈಸ್ ಲೇಔಟ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ಇವಾಗ ನಿಮಗೆ ತೋರ್ಸಕ್ ಬಂದಿರೋದು. ಏನಕ್ಕೆ ಅಂದ್ರೆ ಫ್ರೀ ಲಾಂಚ್ ಆಫರ್ ಇದೆ ಇವಾಗ ಅದು. ಬಟ್ ಎಕ್ಸಾಕ್ಟ್ ಆಗಿ ಈ ಏನು ಫ್ಲೋರ್ ಪ್ಲಾನ್ ಇದೆಯೋ ಮತ್ತೆ ಜಾಗ ಇದೆಯೋ ಸೇಮ್ ಕೈಂಡ್ ಆಫ್ ನಿಮಗೆ ಮೀನಾಕ್ಷಿ ಮಾಲ್ ಹತ್ರ ಬರ್ತಾ ಇದೆ. ಓಕೆನಾ. ಅದಕ್ಕೆ ನಿಮಗೆ ಈಗ ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ಮತ್ತೆ ಯಾವ ರೀತಿ ಬರುತ್ತೆ ಅಂತ ಒಂದು ಕ್ಲಾರಿಟಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟ್ ನ ನಿಮ್ಗೆ ತೋರ್ಸಕ್ ಬಂದಿದ್ದೀವಿ ಇವಾಗ. ಅಮ್ಯುನಿಟೀಸ್ ಬಂದಾಗ ನಿಮಗೆ ಫಸ್ಟ್ ಫುಲ್ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಓಕೆನಾ. ಮತ್ತೆ ಸೆಟ್ ಬ್ಯಾಕ್ ನೀವು ಪ್ರಾಪರ್ ಆಗಿ ಬಿಟ್ಟು ನಾವು ಮಾಡಿದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪವರ್ ಬ್ಯಾಕಪ್ ಇದೆ. ಈಗ ಆಲ್ರೆಡಿ ನೋಡಿ ಅದರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಬಂದಿದೆ ನಮಗೆ. ಸೊ ಇಲ್ಲಿ ನಿಮಗೆ ಇಂಡಿವಿಜುವಲ್ ಮೀಟರ್ ಕನೆಕ್ಷನ್ಸ್ ಬಂದಿದೆ. ನೋಡ್ಬೋದು ನಮ್ದು ಈಗ ರೆಡಿ ಟು ಮೂವ್ ನಲ್ಲಿ ಲಿಫ್ಟ್ ಯಾವ ರೀತಿ ಕೊಟ್ಟಿದ್ದೀವಿ, ಯಾವ ರೀತಿ ಡಿಸೈನ್ ಕೊಟ್ಟಿದ್ದೀವಿ ಅಂತ ನೋಡಿ. ಆಕ್ಚುಲಿ ಬನ್ನಿ ನಿಮಗೆ ಈಗ ಲಿಫ್ಟ್ ಇಂದ ನಾವು ಫಸ್ಟ್ ಫ್ಲೋರ್ ಬಂದ್ವಿ. ನಿಮ್ ಡೆಮೋ ಮನೆ ತೋರಿಸ್ತೀವಿ. 3 BHK ನೋಡಿ. ಇದು ಮೇನ್ ಡೋರು, ನಿಮಗೆ ಟೀಕ್ ವುಡ್ ಫ್ರೇಮು ಮತ್ತೆ ಡೋರು ಎಲ್ಲಾನು ಟೀಕ್ ವುಡ್ ಇರುತ್ತೆ. ಆಕ್ಚುಲಿ ಲಾಕ್ಸ್ ಎಲ್ಲ ಯುರೋಪ ಇರುತ್ತೆ. ಬ್ರಾಸ್ ಹ್ಯಾಂಡಲ್ ಸಿಗುತ್ತೆ ನೋಡ್ಬೋದು. ಇದು ಲಿವಿಂಗ್ ಏರಿಯಾ, ತುಂಬಾ ದೊಡ್ಡದಾಗಿದೆ ಅಲ್ವಾ ಸರ್ ಲಿವಿಂಗ್ ಏರಿಯಾ. ನೋಡಿ ಈ ಕಡೆ ಬಂದ್ರೆ ಡೈನಿಂಗ್ ಏರಿಯಾಗೆ ಸಪ್ರೇಟ್ ಆಗಿ ಮಾಡಿದ್ದೀವಿ. ಪ್ಲಸ್ ಈ ಕಡೆ ಕಿಚನ್ ಏರಿಯಾ. ಕಿಚನ್ ಇಂದ ನಿಮಗೆ ಯುಟಿಲಿಟಿ ಏರಿಯಾಗೂ ಆಪ್ಷನ್ ಇದೆ ಇಲ್ಲಿ. ರೋಡ್ ಸೈಡು ಎಷ್ಟು ದೊಡ್ಡದ ಯುಟಿಲಿಟಿ ಬಂದಿದೆ ನೋಡಿ. ಹೌದು, ತುಂಬಾ ಚೆನ್ನಾಗಿದೆ ನೋಡಿ. ಟೈಲ್ಸ್ ನೋಡ್ಬೋದು, ನಿಮಗೆ ಕ್ಲಾಸಿಕ್ ಮಾರ್ಬಲ್ ಡಿಸೈನ್ ಟೈಲ್ಸ್ ಹಾಕಿದೀವಿ. ಆಕ್ಚುಲಿ ಹಿಂಗ್ ಬರ್ತಾ ಇನ್ನೊಂದು ರೂಮ್ 1 ಇದೆ. ನೀವು ರೂಮ್ಗಳು ನೋಡ್ಬೋದು ಎಷ್ಟು ಸೈಜ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಅಬ್ಸರ್ವ್ ಮಾಡ್ಬೋದು ನೋಡಿ. ಎಷ್ಟು ದೊಡ್ಡ ಇದೆ ರೂಮು ವಿತ್ ವೆಂಟಿಲೇಷನ್ ನೋಡಿ, ಗೊತ್ತಾಗುತ್ತೆ. ಇದು 3 BHK ನಾರ್ತ್ ಫೇಸಿಂಗ್ ಡೋರು ಆಕ್ಚುಲಿ. ಓಕೆ. ನೆಕ್ಸ್ಟ್ ಇದು ರೂಮ್ 2. ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ಈಗ ನಾವು ಹೊಸದಾಗಿ ಕಟ್ತಾ ಇರೋ ಪ್ರಾಜೆಕ್ಟಲ್ಲೂ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ರೋಡ್ ಸೈಡು 3 BHKಗೆ ಸೇಮ್ ಫ್ಲೋರ್ ಪ್ಲಾನ್ ನಿಮ್ಗೆ ತೋರಿಸ್ತಾ ಇರೋದು. ಈಗ ಅಪ್ಕಮಿಂಗ್ ಪ್ರಾಜೆಕ್ಟಲ್ಲೂ ಸೇಮ್ ಫ್ಲೋರ್ ಇರುತ್ತೆ, ಸೇಮ್ ಫ್ಲಾಟ್ ಇರುತ್ತೆ. ಇದೇ ರೀತಿ ಡಿಸೈನ್ ಇರೋದು ನಿಮ್ಗೆ ತೋರಿಸ್ತಾ ಇರೋದು. ಬಾತ್ರೂಮ್ ನೋಡಿ ಎಷ್ಟು ದೊಡ್ಡದಿದೆಯೋ. ಹೌದು, ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮ್ ನೋಡಿ ದೊಡ್ಡದಿದೆ. ಬಾಲ್ಕನಿನೂ ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಕೊಡ್ತಾ ಇದೀವಿ, ಸೆರಾ ಕೊಡ್ತಾ ಇದೀವಿ. ಏನು ಕಮೋಡ್ಸ್ ಎಲ್ಲ ಸೆರಾ, ಎಲ್ಲ ಹಿಂಡ್ವೇರ್. ಇಲ್ಲೆಲ್ಲ ಜಾಗ್ವಾರು, ಹಿಂಡ್ವೇರು ಮತ್ತೆ ಸೆರಾ, ಇಷ್ಟೇ ಟಾಪ್ ಬ್ರ್ಯಾಂಡ್ಸ್ ಇರುತ್ತೆ. ಇನ್ನೊಂದು ರೂಮ್ ನೋಡ್ಬೋದು. ಇದು ಕಾಮನ್ ಟಾಯ್ಲೆಟ್ ಇಲ್ಲಿ ಬರುತ್ತೆ. ಇದು ಕಾಮನ್ ಟಾಯ್ಲೆಟ್ ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಇದು ಇನ್ನೊಂದು ಬೆಡ್ರೂಮು. ಆಕ್ಚುಲಿ 3rd ಬೆಡ್ರೂಮ್ ಇದು. ಈ 3rd ಬೆಡ್ರೂಮಲ್ಲಿ ನೀವು ನೋಡ್ಬೋದು. ಆಕ್ಚುಲಿ ಆ ಸ್ಪೇಸಿಯಸ್ನೆಸ್ಸು, ಆ ವೆಂಟಿಲೇಷನು ಎಲ್ಲ ಪ್ರಾಪರಾಗಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇನ್ನು ನಿಮ್ಗೆ ಹೇಳ್ಬೇಕಂದ್ರೆ ಈಗ ಪ್ಲಂಬಿಂಗ್ ಐಟಮ್ಸ್ ಏನೇನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದೆ ನಿಮಗೆ. ಪ್ಲಸ್ ಟೈಲ್ಸ್ ಹೇಳಿದೆ. ಮತ್ತು ಇನ್ನೊಂದು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಟೋಟಲ್ ಆಂಕರ್ ಹಾಕಿದ್ದೀವಿ. ಆಂಕರ್ ವೈರ್ಸು, ಸ್ವಿಚಸ್ ಎಲ್ಲ ರೋಮ ಹಾಕಿದ್ದೀವಿ. ಆ್ಯಕ್ಚುಲಿ ನಿಮಗೆಲ್ಲ ಟೋಟಲ್ ಬ್ರ್ಯಾಂಡೆಡೇ ಸಿಗುತ್ತೆ. ಮತ್ತೆ ಬಂದುಬಿಟ್ಟು ನಿಮಗೆ UPVC ವಿಂಡೋಸ್ ಅಷ್ಟೇ 3 ಸೆಟರ್ಸ್ ಹಾಕಿದ್ದೀವಿ. ಓಕೆನಾ. ಒಂದು ಮೆಸ್ ಇರುತ್ತೆ, 2 ಕ್ಲೋಸ್ಡ್ ಡೋರ್ಸು, ವಿಂಡೋಸು, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ಬೇಕಾದರೆ ಅದರಲ್ಲಿ ಏನಾದರೂ ಕಸ್ಟಮೈಸೇಷನ್ ಬೇಕಾದರೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಇವಾಗ. ಇನ್ನೊಂದೇನೆಂದರೆ ಈಗ ಏನಕ್ಕೆ ನಾವು ಈ ರೆಡಿ ಟು ಮೂವ್ ತೋರಿಸ್ತಾ ಇದ್ದೀವಿ ಅಂತೇಳ್ಬಿಟ್ಟಂದರೆ, ಆ್ಯಕ್ಚುಲಿ ನಿಮಗೆ ಈಗ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಲ್ಲಿ ಎನಿ ಚೇಂಜಸ್, ಕಸ್ಟಮೈಸೇಷನ್, ರೂಮ್ಸ್ ಆಗಿರ್ಬೋದು, ಬಾತ್ರೂಮ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಆಲ್ ಈಸ್ ಪಾಸಿಬಲ್. ಎಲ್ಲನೂ ಪಾಸಿಬಲ್ ಇದೆ ಇವಾಗ.
ಈವನ್ ಫ್ಲೋರಿಂಗ್ ಬೇಕಾದ್ರೂ ಚೇಂಜಸ್ ಬೇಕಾದ್ರೂ ನಾವು ಮಾಡ್ಕೋಬೋದು ಇವಾಗ. ಸೊ ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟೆಡ್ ಆಗಿರೋ ಪ್ರಾಜೆಕ್ಟು ಸೇಮ್ ಪ್ರಾಜೆಕ್ಟು ಬರ್ತಾ ಇರೋದಕ್ಕೋಸ್ಕರ ಫ್ರೀಲಾನ್ಸಲ್ಲಿ ಇರೋದಕ್ಕೋಸ್ಕರ ನಿಮ್ಗೆ ಇಷ್ಟೆಲ್ಲ ನಿಮಗೆ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸರ್ ಈಗ ಹೊಸ ಪ್ರಾಜೆಕ್ಟ್ ಇದೇ ಥರ ಬರ್ತಾ ಇದೆ ಅಂದ್ರಿ, ಸೊ ಟೋಟಲ್ ಏನು ಡೈಮೆನ್ಷನಲ್ಲಿ ಕಟ್ತಾ ಇದ್ದೀರಾ ಸರ್? ಕರೆಕ್ಟು. ಇದು ಲ್ಯಾಂಡ್ ಏರಿಯಾ ಬಂದುಬಿಟ್ಟು 2400, ಓಕೆನಾ. 3 BHKs ರೋಡ್ ಸೈಡ್ ಬರುತ್ತೆ, ಅದು ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಎಂಟ್ರಿ. ಆ್ಯಂಡ್ ಇನ್ನೊಂದು ಈಸ್ಟ್ ಫೇಸಿಂಗ್ ಇರುತ್ತೆ, ಅದು 2 BHK ಇದೆ. 1330 ಬಂದುಬಿಟ್ಟು 3 BHK, 1070 ಬಂದುಬಿಟ್ಟು 2 BHK. ಓಕೆನಾ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಆ್ಯಸ್ ಪರ್ ದಿ ಪ್ಲ್ಯಾನ್ ಅಪ್ರೂವಲ್ ಪ್ರಕಾರ ಫ್ಲೋರ್ ವೈಸು ಓನ್ಲಿ G+3ನೇ ಕಟ್ತಾ ಇದ್ದೀವಿ, G+4 ಮಾಡ್ತಾ ಇಲ್ಲ. ಓಕೆನಾ. ಯಾವುದೇ ಫ್ಲೋರ್ ವೈಲೇಷನ್ ಇಲ್ಲ. ಏನು ಅಪ್ರೂವಲ್ ಇದೆಯೋ G+3 ಅಪ್ರೂವಲ್ ಇದೆ, G+3ನೇ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಅದೊಂದು. ಮತ್ತು ಇನ್ನೊಂದು ನಿಮಗೆ ಬೆಸ್ಕಾಮ್ದು ಏನಾದರೂ ನಿಮ್ಗೆ ಡೌಟ್ ಇದ್ದರೆ, ಬೆಸ್ಕಾಮ್ಗೆ 2400 ಕಟ್ಟಿರೋ ಬಿಲ್ಡಿಂಗಿಗೆ 100% ಬೆಸ್ಕಾಮ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಅದು ಅನೌನ್ಸ್ ಆಗಿದೆ. ಈವನ್ CM ಆಗಿರ್ಬೋದು, ಎಲ್ಲರೂ ಡಿಪಾರ್ಟ್ಮೆಂಟ್ಗೂ ನೋಟಿಫಿಕೇಶನ್ ಆಗಿದೆ. ಅದು ಪರ್ಮನೆಂಟ್ ಕನೆಕ್ಷನ್ ಬೆಸ್ಕಾಮ್ ಬಂದೇ ಬರುತ್ತೆ. ಸರ್ ಲೀಗಲಿ ನೋಡೋದಾದ್ರೆ ಏನಿದೆ ಸರ್? ಲೀಗಲಿ ಆದರೆ ಇದು BDA ಲೇಔಟು. BDA ಲೇಔಟ್ ಆಗಿರೋದ್ರಿಂದ ನಮಗೆ BDA ಅಲಾಟೆಡ್ ಸೈಟ್ ಆಗಿ ಆ್ಯಕ್ಚುಲಿ. ಸೊ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನೊಂದು BBMP ಪ್ಲಾನ್ ಅಪ್ರೂವ್ಡು. ಅದು ಹೇಳಿದ್ನಲ್ಲ, G+3 ಅಪ್ರೂವಲ್ ಆಗಿದೆ, G+3ನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇಂಡಿವಿಜುವಲ್ ಫ್ಲ್ಯಾಟ್ಗೂ ಈ ಖಾತಾ ಸಿಗುತ್ತೆ. ಓಕೆ. ಮತ್ತು ನಿಮಗೆ ವಾಟರ್ದಾಗಿರ್ಬೋದು, ಏನೇ ಆಗಿರ್ಬೋದು, ನಾವು ಇಂಡಿವಿಜುವಲ್ ಬೋರ್ ಹಾಕಿದ್ದೀವಿ. ಪ್ಲಸ್ ನಿಮಗೆ ಕಾವೇರಿ ಕನೆಕ್ಷನ್ಸ್ ಇಮಿಡಿಯೇಟಾಗಿ ಸಿಗುತ್ತೆ. ಸೂಪರ್ ಸರ್, ಎಲ್ಲ ಫೆಸಿಲಿಟೀಸ್ ಸಿಗ್ಬಿಡುತ್ತಲ್ವಾ ಸರ್? ಆ್ಯಂಡ್ ಬ್ಯಾಂಕ್ ಲೋನ್ ಆಲ್ಸೋ ಆ್ಯಕ್ಚುಲಿ. ಬ್ಯಾಂಕ್ ಲೋನು ಮತ್ತು ರೋಡ್ ಬಿಡ್ತು 35 ಅಡಿ ಇದೆ. ಓಕೆ, ಸೂಪರ್. ಮತ್ತೆ ಲಾಂಚ್ ಆಗೋದು ಯಾವಾಗ ಸರ್? ಎಷ್ಟು ಟೈಮ್ ಆಗುತ್ತೆ? ಈಗ ಫಸ್ಟ್ ಸ್ಲ್ಯಾಬ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಸ್ಲ್ಯಾಬ್ ಹೋಗ್ತಾ ಇದ್ದೀವಿ. ಈಗ ನಾವು ಪ್ರೀ ಲಾಂಚ್ ಆಫರ್ ಅಂತ ಬಿಟ್ಟು ಸೇಮ್ ಕೈಂಡ್ ಆಫ್ ಮನೇನ ನಾನು ತೋರಿಸ್ತಾ ಇರೋದು. ಇದೇ ಕೈಂಡ್ ಆಫ್ ಕ್ವಾಲಿಟಿ ಅಲ್ಲೂ ಬರುತ್ತೆ, ಪ್ಲಸ್ ಇದೇ ಕೈಂಡ್ ಆಫ್ ಫ್ಲೋರ್ ಪ್ಲಾನ್ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ಈಗ ಫ್ರೀ ಲಾಂಚ್ ಆಫರ್ ಮಾಡ್ತಾ ಇದ್ದೀವಿ. ಸೊ ಫ್ರೀ ಲಾಂಚ್ ಆಫರ್ ಅಂದರೆ 7500 ರೂಪಾಯಿ ನಾವು ಆಫರ್ ಮಾಡ್ತಾ ಇದ್ದೀವಿ. ಸೂಪರ್. ಮೀನಾಕ್ಷಿ ಮಾಲ್ ಹತ್ರ ಬರೀ 7500ಕ್ಕೆ ಸಿಗುತ್ತೆ. ಕರೆಕ್ಟ್. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮಿನಿಮಮ್ 9000 ರೂಪಾಯಿ ಅಂದ್ರೂ ಅಲ್ಲಿ ನಡೀತಾ ಇದೆ ಅಲ್ವಾ? ನೀವು ಬ್ರ್ಯಾಂಡೆಡ್ ಎಲ್ಲ ಸರೌಂಡೆಡ್ ಬೈ ಎಲ್ಲ ನಿಮಗೆ SNN ರಾಜ್ ಆಗಿರ್ಬೋದು, ಮತ್ತು ಫ್ರಿಸ್ಟೇಜ್ ಅವ್ರದ್ದು ಆಗಿರ್ಬೋದು, ಎಲ್ಲ 1-2 ಕಿಲೋಮೀಟರ್ ರೇಡಿಯಸಲ್ಲಿ ಇದೆ. ಮೀನಾಕ್ಷಿ ಮಾಲು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಇದೆ ಅಂತ. ಅದು ಇನ್ನೊಂದು, ಆ ಲೊಕೇಶನ್ ಎಲೆಕ್ಟ್ರಾನಿಕ್ ಸಿಟಿಗೂ ಹತ್ರ. ಹೌದು. ಓಕೆನಾ. ಈ ಕಡೆ ಸಿಲ್ಕ್ ಬೋರ್ಡ್ ಕಡೆಗೂ ಹತ್ರ, ಈ ಕಡೆ ಹೊಸೂರು ರೋಡ್ಗೂ ಹತ್ರ, ಆ ಕಡೆ ಬನ್ನರ್ಘಟ್ಟ ರೋಡ್ಗೂ ಹತ್ರ. ಸೊ ಸರೌಂಡೆಡ್ ಬೈ ಮಿಡ್ಲಲ್ಲಿದೆ. ಎಲ್ಲ 2 ರೋಡ್ಗೂ ಒಳ್ಳೆ ಡೆವಲಪ್ಮೆಂಟ್ ಏರಿಯಾದಲ್ಲಿ ಇದೆ. ಅದು ನೋಡಿ ಸರ್, ನಿಮ್ಗೆ ಇನ್ನೊಂದು ಪ್ರಾಜೆಕ್ಟ್ ರೆಡಿ ಟು ಮೂವ್ ಪ್ರಾಪರ್ಟಿ ಅಂತ ಹೇಳಂದಲ್ಲ, ACS ಲೇಔಟ್ C ಬ್ಲಾಕಲ್ಲಿ. ಇದು 3 BHK ಇರೋದು, ಓನ್ಲಿ 3 ಯೂನಿಟ್ಸ್ ಅವೈಲೇಬಲ್ ಇರೋದು. ಓಕೆನಾ. ನೀವು ಬಂದು ನೋಡ್ಬೋದು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅಂತ. ಇದು ತುಂಬ ಸ್ಪೆಷಲ್ ಆಗಿರುತ್ತೆ ಈ ಮನೆಗಳು, ಯಾಕಂದರೆ ಯಾರೂ ಮಾಡಿರಲ್ಲ ಈ ಎಂಟೈರ್ ಬ್ಯಾಂಗ್ಳೂರಲ್ಲಿ ಇಷ್ಟು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್. ಯಾಕೆ ಯಾರೂ ಮಾಡಿಲ್ಲ ಅಂತ ಮೀನ್ಸ್ ಮಿಡ್ ಸೈಜ್ ಸೆಗ್ಮೆಂಟಲ್ಲಿ ಯಾರೂ ಮಾಡಿರಲ್ಲ. ಯಾಕಂದರೆ ವಾಸ್ಕಲ್ ಸೈಜ್ ಆಗಿರ್ಬೋದು, ಡೋರ್ ಸೈಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಅವೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಕೊಟ್ಟಿದ್ವಿ. ಬನ್ನಿ ನೋಡೋಣ ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಇದರಲ್ಲಿ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಾರ್ ಪಾರ್ಕಿಂಗ್ ಇರುತ್ತೆ, ಬೆಸ್ಕಾಮ್ ಇಂಡಿವಿಜುವಲ್ ಬೆಸ್ಕಾಮ್ ಕನೆಕ್ಷನ್ ಇರುತ್ತೆ, ಪವರ್ ಬ್ಯಾಕಪ್ ಇರುತ್ತೆ, ಲಿಫ್ಟ್ ಇರುತ್ತೆ, ಅಂಡ್ ಮೈನ್ ಎಂಟ್ರೆನ್ಸ್ ಗೇಟ್ ಇರುತ್ತೆ. ಓಕೆನಾ. ನಾವೀಗ ಲಿಫ್ಟ್ ಹೋಗೋಣ ಬನ್ನಿ ಮೇಲ್ಗಡೆಗೆ. ಸರ್ ಏನೋ ಎಲ್ಲಕ್ಕಿಂತ ಯುನೀಕು, ಯಾರು ಮಾಡಿಲ್ಲ ಆ ಥರ ಮನೆ ಇದಾವೆ ಅಂತ ಹೇಳಿದ್ರಿ. ಏನು ಸ್ಪೆಷಲ್ ಇದೆ ಸರ್ ಅಂತದ್ದು? ಕರೆಕ್ಟು. ರೆಗ್ಯುಲರ್ ಆಗಿ ಅಪಾರ್ಟ್ಮೆಂಟಲ್ಲಿ ಓನ್ಲಿ 7 feet ಹೈಟ್ ಮಾತ್ರ ಕೊಡ್ತಾರೆ. ಯಾವುದು ಮೈನ್ ಡೋರ್ಸು. ಹೌದು. ಮೈನ್ ಡೋರ್ಸ್ ಆಗಿರ್ಬೋದು, ಮತ್ತು ಒಳಗಡೆ ಡೋರ್ಸ್ ಆಗಿರ್ಬೋದು, ಎಲ್ಲನೂ 7/3 ಅಂತ ಕೊಡ್ತಾರೆ. ಬಟ್ ಇದರಲ್ಲಿ ನಾನು ಏನು ಹೇಳ್ದಂಗೆ ಯೂನಿಕ್ ಅಂತ ಯಾವ ರೀತಿ ಅಂದರೆ, ಇಲ್ಲಿ ನೋಡ್ಬೋದು ನೀವು 4/5 4/7 ಬಂದ್ಬಿಟ್ಟು ನಿಮಗೆ ವಾಸ್ಕಲ್ ಸೈಜು. ಓಕೆನಾ. ಡೋರ್ ಹೈಟ್ ಬಂದ್ಬಿಟ್ಟು 8 ಅಡಿ. ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ. ನೋಡಿ ಇಲ್ಲಿ ನೋಡಿ ಎಷ್ಟು ಹೈಟ್ ಇದೆಯೋ ಅಂತ ಹೇಳಿ. ಮತ್ತೆ ಫುಲ್ಲಿ ಟೀಕ್ ಡೋರು, ಬ್ರ್ಯಾಂಡೆಡ್ ಡೋರು. ವಾಸ್ಕಲ್ಲು ಟೀಕ್ ಇರುತ್ತೆ, ನಿಮ್ಮ ಡೋರು ಟೀಕ್ ಇರುತ್ತೆ. ಹೈಟ್ ಬಂದ್ಬಿಟ್ಟು 8 ಅಡಿ ಇದೆ. ಅಗಲ ನೋಡ್ಬೋದು ನೀವು. ಆಕ್ಚುಲಿ ಯಾವ ರೀತಿ ಕೊಟ್ಟಿದ್ದೀವಿ, ಇಂಡಿವಿಜುವಲ್ ಮನೆಗೆ ಯಾವ ರೀತಿ ಮಾಡ್ಕೊಂತೀವೋ ಅದೇ ರೀತಿ ಅಪಾರ್ಟ್ಮೆಂಟಲ್ಲೂ ಕೊಟ್ಟಿದ್ದೀವಿ ನಾವು. ಸೊ ಬನ್ನಿ, ಇದು ಈಸ್ಟ್ ಫೇಸಿಂಗ್ ಡೋರು, 1310 SFT. ಬನ್ನಿ ನೋಡೋಣ. ಓಕೆ, ನೋಡಿ ಈ ಥರ ಪ್ರೀಮಿಯಂ ಲಕ್ಸರಿಯಲ್ಲಿದೆ ನಿಮಗೆ ಕಂಪ್ಲೀಟ್ ಮನೆ ನೋಡೋದಾದ್ರೆ. ಏನು ದೊಡ್ಡದಾಗಿದೆ ಅಲ್ವಾ ಸರ್? ನೋಡಿ, ಇನ್ನೂ ಒಂದು ವಾಸ್ತು ಪ್ರಕಾರ ಫುಲ್ ಸ್ಕ್ವೇರ್ ಬಂದಿದೆ ಹಾಲು. ಅದನ್ನು ಅಬ್ಸರ್ವ್ ಮಾಡಿ ನೀವು ಆ್ಯಕ್ಚುಲಿ. ಮತ್ತೆ ಇನ್ನೊಂದು ಸಪ್ರೇಟ್ ಯೂನಿಕ್ ಫೀಚರ್ ಅಂತ ಹೇಳಿದ್ನಲ್ಲ, ಎಲ್ಲರೂ 4/5 ವಿಂಡೋ ಕೊಡ್ತಾರೆ. ಹೌದು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ನಿಮ್ಗೆ ಬೇಕಾದ್ರೆ ಮೆಜರ್ಮೆಂಟ್ ತೋರಿಸ್ತೀನಿ ನಾನು ನಿಮಗೆ. ಇದು 6 feet ಹೈಟ್ ಇದೆ. 6 feet ಹೈಟ್ ಇದೆ, ನೀವು ನೋಡ್ಬೋದು. ನೋಡಿ, ಲೈವ್ ತೋರಿಸ್ತೀನಿ ನಿಮಗೆ ಎಷ್ಟು ನಿಮಗೆ 6 feet ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. 6 feet ನೋಡಿ, 6 feet ಇದೆ ಹೈಟು. ಹೌದು. ಓಕೆನಾ. ನೀವು ಡೋರ್ ನೋಡ್ಬೋದು ಎಷ್ಟು 8 ಅಡಿ ಹೈಟ್ ಇರೋದು. ನೋಡಿ, ಡೋರು ನೋಡ್ಬೋದು. ನೋಡಿ
ವಾಸ್ಕಲ್ ಸೈಜುನು ನೋಡ್ಬೋದು ನೋಡಿ, ಕಾಣಿಸ್ತಾ ಇದೆಯಾ? 8. ಇಲ್ಲಿ ನೋಡಿ, ಇದ್ರ ದಪ್ಪ ನೋಡಿ 4. 4ಕ್ಕೆ ಇಲ್ಲಿ ನೋಡಿ, ಇಲ್ಲಿ 8. ಇಲ್ಲಿ ನೋಡಿ. ಹೌದು. ಓಕೆ, ತುಂಬಾ ದೊಡ್ಡ ಸೈಜಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ನಿಮಗೆ. ಮತ್ತೆ ಟೈಲ್ಸ್ ಎಲ್ಲ ಯಾವ್ದು ಹಾಕಿದ್ದೀರಾ ಸರ್ ಇದಕ್ಕೆ? ಟೈಲ್ಸ್ ಎಲ್ಲ ಕಜಾರಿಯಾ ಟೈಲ್ಸ್ ಹಾಕಿದ್ದೀವಿ ನಿಮಗೆ. ಅದು ಮಾರ್ಬಲ್ ಫಿನಿಶ್ ಟೈಲ್ಸ್ ಹಾಕಿದ್ದೀವಿ. ನೀವು ನೋಡ್ಬೋದು. ಮೇಯ್ನು ಇದಕ್ಕೆ ವಾಸ್ತು ಅಂದರೆ ಪ್ಲೇಸ್ ಇದು ಏನು ಹೇಳಿ, ಸ್ಕ್ವೇರ್ ಟೈಪ್ ಹಾಲ್ ಕೊಟ್ಟಿರೋದು. ಸ್ಕ್ವೇರ್ ರೆಗ್ಯುಲರ್ ಆಗಿ ಎಲ್ಲ ಉದ್ದ ಇರುತ್ತೆ, ಏನೇನೋ ಮಾಡಿರ್ತಾರೆ. ಬಟ್ ನಾವು ವಾಸ್ತುನ ಮೈಂಡಲ್ಲಿ ಇಟ್ಕೊಂಡು 100% ವಾಸ್ತು ಮಾಡಬೇಕು ಅಂತ ಬಿಟ್ಟು ಮಾಡಿದ್ವಿ. ರೂಮ್ ಡೋರ್ಸು ನೋಡ್ಬೋದು ನೀವು, 8 ಅಡಿ ಇದೆ. ರೂಮ್ ಡೋರ್ಸು 8 ಅಡಿ ಇದೆ. ರೂಮ್ ಡೋರ್ಸು 8 ಅಡಿ ಇದೆ. ನೋಡಿ, ಬಾತ್ರೂಮ್ದು 8 ಫೀಟ್ ಮಾಡಿದ್ದೀವಿ. ಯುಟಿಲಿಟಿ ಡೋರ್ ಸಮೇತ ಕೂಡ 8 ಫೀಟ್ ಮಾಡಿದ್ದೀವಿ. ಓಕೆ, ಬನ್ನಿ ನಿಮಗೆ ರೂಮ್ 1 ತೋರಿಸ್ತೀನಿ. ಇಲ್ಲಿ ಬನ್ನಿ ನೋಡಿ, ಇದು ರೂಮ್ 1. ಓಕೆನಾ? ವಿಂಡೋಸ್ ಹ್ಯಾಸ್ ಐ ಸೈಡ್ ಆ್ಯಕ್ಚುಲಿ 6 ಫೀಟ್ ಹೈಟ್ ಮಾಡಿರ್ತೀವಿ ತೋರಿಸ್ತೀನಲ್ಲ. ಓಕೆ, ಇದು ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್. ಫುಲ್ ಲೆಂತ್ ಟೈಲ್ ಹಾಕಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆಯೋ. ತುಂಬ ದೊಡ್ಡ ಸೈಜಲ್ಲೂ ಇದೆ. ಬಾತ್ರೂಮ್ ಸೈಜ್ ನೋಡಿ, ನಿಮ್ಗೆ ಇಲ್ಲೇ ಅಬ್ಸರ್ವ್ ಮಾಡೋ, ನಿಮ್ಗೆ ಗೊತ್ತಾಗುತ್ತೆ. ಹೌದು, ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟು ಈಗ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಮಾಸ್ಟರ್ ಬೆಡ್ರೂಮ್ಗೆ ಪ್ಲಸ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾಲ್ಕನಿನೂ ಸಿಗುತ್ತೆ ಇಲ್ಲಿ. ನೋಡಿ, ಮಳೆ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಾಲ್ಕನಿ ಸಹಿತ ಅವೈಲೇಬಲ್ ಇದೆ. ನೆಕ್ಸ್ಟು ಇದು ಅಟ್ಯಾಚ್ಡ್ ಟಾಯ್ಲೆಟ್ ಇರುತ್ತೆ ಇಲ್ಲಿ, ನೋಡ್ಬೋದು ಎಷ್ಟು ಉದ್ದ ಇದೆಯೋ. ಹೌದು, ಇದರಲ್ಲೂ ಕಂಪ್ಲೀಟ್ ಟೈಲ್ಸ್ ಇದೆ. ಈ ಥರ ಫುಲ್ ಲೆಂತ್ ಟೈಲ್ಸು. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ, ಎಲ್ಲ ರೂಮ್ಗೂ ಟೀಕ್ ವುಡ್ ಫಿನಿಶ್ಡ್ ಡೋರ್ಸ್ ಹಾಕಿದ್ದೀವಿ ನೋಡಿ. ಬರೀ ಮೇನ್ ಡೋರೇ ಅಲ್ಲ, ಆಲ್ 3 ಬೆಡ್ರೂಮ್ಸು ನೀವು ನೋಡಿ ತೆಗಿಬೋದು. ಇದು ನೋಡಿ, ನೋಡ್ಬೋದು ನೀವು ನೋಡಿ. ಇನ್ನೊಂದು ರೂಮ್ ನೋಡೋಣ ಬನ್ನಿ. ಇನ್ನೊಂದು 3 BHK ಆಗಿರುತ್ತೆ ಕಂಪ್ಲೀಟ್ ಆಗಿ. 3rd ಬೆಡ್ರೂಮ್. ಇದು ದೊಡ್ಡ ಸೈಜಲ್ಲಿ ವೆಂಟಿಲೇಷನ್ ಎಲ್ಲ ಕಡೆನೂ ಇದೆ. ಎಲ್ಲ ಕಡೆನೇ ಇದೆ. ಎಲ್ಲಕ್ಕೂ 6 ಫೀಟ್ ಕೊಟ್ಟಿದ್ದೀವಿ. ಎಲ್ಲ ರೂಮ್ಸೂ 8 ಫೀಟ್ ಡೋರ್ಸ್ ಕೊಟ್ಟಿದ್ದೀವಿ. ಮತ್ತೆ ಬಾತ್ರೂಮ್ಗಳೆಲ್ಲೂ ಫುಲ್ ವಾಲ್ ಲೆಂತ್ ಟೈಲ್ಸ್ ಹಾಕಿದ್ದೀವಿ. ಮತ್ತೆ ವುಡ್ ವರ್ಕ್ ಆದ್ಮೇಲೆ ನಾವು ಸ್ಲ್ಯಾಬ್ ಹಾಕ್ಕೊಡ್ತೀವಿ. ಓಕೆ, ಇದರಲ್ಲಿ ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದೀವಿ. ಪವರ್ ಸಾಕೆಟ್ಗೆ ಆಪ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಕ್ ಆಪ್ಷನ್ ಇರುತ್ತೆ. ಓಕೆ, ಇದು ಯುಟಿಲಿಟಿ. ಮತ್ತು ಇಲ್ಲಿ ಇನ್ನೊಂದೇನು ಗೊತ್ತಾ, ಎಲ್ಲರೂ ಈ ವಾಲ್ಗೆ ಟೈಲ್ಸ್ ಹಾಕೋದಿಲ್ಲ, ಸುಮ್ಮನೆ ವಾಲ್ ಮಾಡಿ ಬಿಟ್ಬಿಡ್ತಾರೆ. ಹೌದು, ಬಿಲ್ಡರ್ಸು. ಓಕೆನಾ? ನಾವೇನು ಮಾಡಿದ್ದೀವಿ, ಈವನ್ ಈ ವಾಲ್ಸ್ಗೂ ಟೈಲ್ಸ್ ಹಾಕಿದ್ವಿ ನೋಡಿ. ಇದು ಮೇಲ್ಗಡೆನೂ ಹಾಕಿದ್ದೀವಿ ನೋಡಿ. ಇಲ್ಲೂ ಹಾಕಿದ್ದೀವಿ, ಇಲ್ಲೂ ಹಾಕಿದ್ದೀವಿ, ಇದು ಮೇಲ್ಗಡೆನೂ ಹಾಕಿದ್ದೀವಿ. ಹಂಗಂಗೆ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಬರೀ ಕೆಳಗಡೆ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ನೀವು ನೋಡ್ಬೋದು, ನಾವು ಇಷ್ಟು ಫಿನಿಶಿಂಗ್ ಮಾಡಿಕೊಟ್ಟಿದ್ದೀವಿ. ಸೊ ಏನು ಪ್ರೈಸ್ ಆಗುತ್ತೆ ಸರ್ ಇದು? ಇದು 6200 rupees ಪರ್ ಎಸ್ಎಫ್ಟಿ ಆಗುತ್ತೆ. ಓಕೆನಾ? ಆಸ್ ಪರ್ ದಿ ಡೈಮೆನ್ಷನ್ ಪ್ರಕಾರ ನಿಮಗೆ ಪ್ರೈಸ್ ಡಿಕ್ಲೇರ್ ಆಗುತ್ತೆ. ಮತ್ತೆ ಇದರಲ್ಲಿ ನಿಮಗೆ ಇಂಡಿವಿಜುವಲ್ ಫ್ಲಾಟ್ ಈ ಖಾತಾ ಇರುತ್ತೆ. ಲ್ಯಾಂಡ್ ಬಂದ್ಬಿಟ್ಟು ಏಕತಾನೆ. ಎಲ್ಲ ಬ್ಯಾಂಕ್ಗಳಲ್ಲೂ ಲೋನ್ ಆಗುತ್ತೆ. ಆಕ್ಚುಲಿ ರೆಡಿ ಟು ಮೂವ್ ಪ್ರಾಪರ್ಟಿ ಇದೆ. ಈ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಇರೋದೇ 3 ಮನೆ, ಇನ್ ಮಿಕ್ಕಿದೆಲ್ಲ ಆಕ್ಯುಪೈಡ್ ಆಗೋಗಿದೆ. ನೋಡಿ, ಈಗ ನಿಮಗೆ ಈಸ್ಟ್ ಫೇಸಿಂಗ್ ನೋಡಿದ್ರಿ, ಅದೇ ಬಿಲ್ಡಿಂಗ್ ಅಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಇದೆ. ಇದು ಒಂದು ಫ್ಲೋರ್ಗೆ 2 ಮನೆ ಮಾತ್ರ ಬರುತ್ತೆ. ತುಂಬಾ ಸ್ಪೇಸಿಯಸ್ ಆಗಿ ಬರುತ್ತೆ. ಬನ್ನಿ ನೀವು ನೋಡೋಣ. ಸೇಮ್ ಆಗ್ಲೇ ಹೇಳಿದ್ನಲ್ಲ ನಿಮಗೆ, ಈಸ್ಟ್ ಫೇಸಿಂಗ್ ಏನ್ ಸ್ಪೆಸಿಫಿಕೇಶನ್ ಅದೇ ಸ್ಪೆಸಿಫಿಕೇಶನ್ ನೀವು ನೋಡ್ಬೋದು. ಹಾಲು ಇದಿನ್ನ ವೈಡ್ ಆಗಿ ಸಿಗುತ್ತೆ ಹಾಲು. ಮತ್ತೆ ಕಿಚನ್ ಏರಿಯಾ ಆಗಿರ್ಬೋದು, ಬನ್ನಿ ನೋಡ್ಬೋದು ನೀವು. ಸೇಮ್ ಅದೇ ತರ ಇರುತ್ತೆ, ಫೇಸಿಂಗ್ ಮಾತ್ರ ಚೇಂಜ್ ಅಷ್ಟೇ. ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ 8 ಅಡಿ ಎಲ್ಲ ನೋಡಿ. ಇವನ್ ಟೈಲ್ಸ್ ನಾನು ಹೇಳಿದ್ನಲ್ಲ, ವಾಲ್ ಟೈಲ್ಸ್ ನಾವೇ ಹಾಕೊಟ್ಟಿದ್ದೀವಿ ಒಂದು ಯುಟಿಲಿಟಿಯಲ್ಲಿ. ಓಕೆನಾ? ನೋಡಿ, ಇದು ಈ ಎಂಟೈರ್ ಕಾರಿಡಾರು ಈ ನಾರ್ತ್ ಫೇಸಿಂಗ್ ಮನೆಯವ್ರಿಗೆ ಸಿಗುತ್ತೆ. ಮತ್ತೆ ಇಲ್ಲೇ ಕಾಲಿಂಗ್ ಬೆಲ್ ಕೊಟ್ಟಿದ್ದೀವಿ. ಇಲ್ಲಿ ಗ್ರಿಲ್ ಹಾಕೊಂಡ್ಬಿಟ್ರೆ ಇದು ಎಕ್ಸ್ಕ್ಲೂಸಿವ್ ಎಂಟ್ರಿ ಅವ್ರಿಗೆ ಆಗುತ್ತೆ. ಮತ್ತೆ ನಿಮ್ಗೆ ನೋಡಿದ್ರೆ ಸೇಮ್ ಸ್ಪೆಸಿಫಿಕೇಶನ್ಸು, ತುಂಬಾ ಸ್ಪೇಸಿಯಸ್ ಆಗಿ ಬಂದಿರೋ ಮನೆ ಇದು. ಇದು ಫುಲ್ ಜಾಗ ಅವ್ರಿಗೆ ಕಂಪಲ್ಸರಿ. ಎಲ್ಲ ಅವ್ರಿಗೆ. ಇದು ಇಲ್ಲಿ ಗೇಟ್ ಹಾಕೊಂಡು ನೋಡಿ, ಬೆಲ್ಲೂನು ಇಲ್ಲೇ ಕೊಟ್ಟಿದ್ವಿ ನೋಡಿ. ನೋಡಿ, ನಿಮ್ಗೆ ಕೆಳಗಡೆ ಮನೆ ತೋರಿಸಿದ್ನಲ್ಲ ನೋಡಿ, ಆ ಮನೆ ಇದು ನಾರ್ತ್ ಫೇಸಿಂಗ್ ಮನೆಯಲ್ಲಿ ನೋಡಿ. ಇಂಟೀರಿಯರು ಮಾಡಿಸಿದ್ವಿ ಈ ಮನೆಯಲ್ಲಿ. ನೀವು ನೋಡ್ಬೋದು, ಈ ಫಾಲ್ ಸೀಲಿಂಗ್ ಆಗಿರ್ಬೋದು. ಈ ಕಡೆ ನೋಡಿ, TV ಯೂನಿಟು ಎಷ್ಟು ಚೆನ್ನಾಗಿ ಬಂದಿದೆ, ನಾವೇ ಮಾಡಿಸಿದ್ದೀವಿ. ಇದು ನೋಡಿ ನಿಮಗೆ ಪೂಜಾ ಯೂನಿಟು. ಇಲ್ಲಿ ನೋಡಿ ನಿಮಗೆ ಕಿಚನಲ್ಲಿ ಇಟಾಲಿಯನ್ ಕಿಚನ್ ಮಾಡಿಸಿದಿರಿ. ಓಕೆ, ಯಾರೇ ಇಂಟೀರಿಯರ್ ಬೇಕಂದ್ರೆ ನೀವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಿ, ಅದರಲ್ಲೇನಿಲ್ಲ, ಮಾಡ್ಕೊಡ್ತೀವಿ ಸರ್. ಮತ್ತೆ ಕನೆಕ್ಟಿವಿಟಿ ಹೇಗಿದೆ ಸರ್ ಇಲ್ಲಿ? ನಿಮ್ಮ ಕನೆಕ್ಟಿವಿಟಿ ಅಂದರೆ, ಒಂದು ನಿಮಗೆ ಮಣಿಪಾಲ್ ಕೌಂಟಿ ರೋಡಿಂದ ಬಸ್ ಸ್ಟ್ಯಾಂಡ್ ಇದೆ.
ಎರಡನೇದು ಮೆಟ್ರೋ ಸ್ಟೇಷನಿಂದ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನಿಂದ ಓನ್ಲಿ 1.5 ಕಿಲೋಮೀಟ್ರು. ಓಕೆನಾ. ಕೂಡ್ಲು ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟ್ರು. ಓಕೆನಾ. ನೆಕ್ಸ್ಟು ಹೊಸೂರು ರೋಡ್ಗೂ 1.5 ಕಿಲೋಮೀಟ್ರ್. ಈ ಕಡೆ ಹೋದರೆ ಬನ್ನರ್ಘಟ್ಟ ರೋಡ್ಗೆ ಹೋಗ್ಬೇಕಂದ್ರೆ ನೀವು ಅಕ್ಷಯನಗರ ಥ್ರೂ ಹೋಗ್ಬೋದು. ಎಲೆಕ್ಟ್ರಾನಿಕ್ ಸಿಟಿಗೆ ಓನ್ಲಿ 3.5 ಕಿಲೋಮೀಟ್ರು. ಮತ್ತು ಸಿಲ್ಕ್ ಬೋರ್ಡಿಂದ ಆದರೆ ನಿಮಗೆ 3.5 to 4 ಕಿಲೋಮೀಟ್ರು. ಓಕೆನಾ. ಮೆಟ್ರೋ ಇದೆ, ಬಸ್ ಇದೆ. ಈಗ ಮತ್ತೆ ಈಗ ನಿಮ್ಮ ಎಲೆಕ್ಟ್ರಾನಿಕ್ ಸಿಟಿ ಈಗ ಹೈಲಿ ಡೆವಲಪ್ಡ್ ಏರಿಯಾ ಆ ಕಡೆಯಿಂದ ಏನು ಹೇಳಿ IT ಬೆಲ್ಟಿಂದನೂ ನಿಮಗೆ ಇಲ್ಲಿಗೆ ಈಸಿಯಾಗಿ ರೀಚಬಲ್ ಆಗುತ್ತೆ. ಮತ್ತೆ ಅಕ್ಕಪಕ್ಕ ಏನೆಲ್ಲ ಇದೆ ಸರ್ ಈಗ ಶಾಪಿಂಗ್ಗೆ? ಕರೆಕ್ಟ್. ಶಾಪಿಂಗ್ ಅಂದರೆ ನಿಮಗೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಫಾಲ್ಕನ್ ಸೂಪರ್ ಮಾರ್ಕೆಟ್ ಇದೆ, ಸ್ಟಾರ್ ಬಜಾರ್ ಇದೆ, ಡಿಮಾರ್ಟ್ ಇದೆ ನಿಮಗೆ. ಮತ್ತು ಸ್ಕೂಲ್ಸ್ ಅಂದರೆ ನಿಮಗೆ ವಿಸ್ಡಮ್ ಹೈ ಅಂತ ಹೇಳ್ಬಿಟ್ಟು ಇಲ್ಲೇ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಮತ್ತು NPS ಸ್ಕೂಲ್ ಇದೆ. ಮತ್ತು ಪಾರ್ಕ್ಗಳಂದರೆ ನಿಮಗೆ 2 ಕೆರೆ ಸುತ್ತಲೂ ಪಾರ್ಕ್ ಮೆಡಿಕಲ್ ಶಾಪ್ಸ್ ಇದ್ದಾವೆ, ನಾರಾಯಣ ಕ್ಲಿನಿಕ್ ಆಗಿರ್ಬೋದು, ಮತ್ತು ವೆಜಿಟೇಬಲ್ ಶಾಪ್ಸ್ ಆಗಿರೋದು ಎಲ್ಲ ನಿಮಗೆ 1.1 ಕಿಲೋಮೀಟರ್ 500 ಮೀಟರ್ಸ್ ಎಲ್ಲ ಅವೈಲೇಬಲ್ ಸಿಗುತ್ತೆ. ಓಕೆ, ಎಲ್ಲ ಆಲ್ ಇನ್ ಒನ್ ಫೆಸಿಲಿಟೀಸ್ ಎಲ್ಲ ಸಿಗ್ಬಿಡುತ್ತಲ್ವಾ? ಮತ್ತೆ ಲೋನು ಅವೈಲೇಬಲ್ ಆಗುತ್ತಾ ಸರ್? ಲೋನು ಎಲ್ಲ IDBI ಬ್ಯಾಂಕಲ್ಲಿ ಮಾಡಿದ್ದೀವಿ, LICL ಮಾಡಿದ್ದೀವಿ, ಮತ್ತು ICICI ಬ್ಯಾಂಕಲ್ಲಿ ಮಾಡಿದ್ದೀವಿ. ಎಲ್ಲನೂ ಲೋನ್ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡಿ ಸುತ್ತಲೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೋಡಿ. ಸಿಂಗ್ಸಂದ್ರ ಹತ್ರ ಇರೋದು ನಮ್ಮ ಅಪಾರ್ಟ್ಮೆಂಟು. ಸೊ ಇದಕ್ಕೋಸ್ಕರ ಅದೇ ಹೇಳಿದ್ನಲ್ಲ ಆವಾಗಲೇ ತೋರಿಸಿದ್ದು, ಅದು ಕೂಡ್ಲು ಗೇಟ್ ಹತ್ರನೂ ನಿಮ್ಗೆ ಪ್ರೀ ಲಾಂಚಲ್ಲಿ ಇರೋದು, ಇದೇ ರೀತಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿಯಲ್ಲಿ ಬರೋದು ಅಂತ ಹೇಳ್ಬಿಟ್ಟು ನಿಮಗೆ ನಾವು ಡೀಟೇಲ್ಸ್ ಕೊಡ್ತೀವಿ. ಅದನ್ನು ನೀವು ಅದಕ್ಕೋಸ್ಕರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನೋಡಿ, ಈಗ ನಿಮಗೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀನಲ್ವಾ. ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು, ವಿಸಿಟ್ ಮಾಡಬೇಕು ಅಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಬರೋ ನಂಬರಿಗೆ ಕಾಲ್ ಮಾಡಿ. ಮತ್ತು ಇದೇ ರೀತಿ ನಿಮ್ಗೆ ಹೇಳಿದ್ನಲ್ಲ 2ನೇ ಪ್ರಾಜೆಕ್ಟು, ಈ 2 ಪ್ರಾಜೆಕ್ಟು ಪ್ರೀ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದೇ ಕಂಡೀಷನಲ್ಲಿ ನಿಮಗೆ ಮಾಡಿಕೊಡ್ತೀವಿ. ಅದಕ್ಕೂ ಬೇಕಾದರೆ ನೀವು ಎಂಕ್ವೈರಿ ಮಾಡ್ಬೋದು.